जन्माद्यस्य श्रुतिसुनयमानैकविषयात् तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विषयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरम् वाणिते करवण्यम्ब चरणो हृदि सर्वदा मद्वाक्यसरणी भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೈ. ರುದ್ರದೇವರು ನಾನಾವಿಧವಾದ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಇಲ್ಲಿವರೆಗೂ ತಿಳಿಸ್ತಾ ಇದ್ದಾರೆ. ಕೊನೆಗೆ ಒಂದು ಮಾತು ಹೇಳಿದ್ದಾರೆ, ನಾಸ್ತಿ ವಿಷ್ಣು ಪರಂ ಧಾಮ, ನಾಸ್ತಿ ವಿಷ್ಣು ಪರಂತಪಃ, ನಾಸ್ತಿ ವಿಷ್ಣು ಪರೋ ಧರ್ಮೋ, ನಾಸ್ತಿ ಮಂತ್ರೋ ಹ್ಯವೈಷ್ಣವಃ. ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು, ವಿಷ್ಣುವಿಗಿಂತ ಉತ್ತಮವಾದ ಜಾಗ ಯಾವುದೂ ಇಲ್ಲಪ್ಪ, ವಿಷ್ಣುವಿಗಿಂತಲೂ ಉತ್ತಮವಾದ ತಪಸ್ಸು ಯಾವುದೂ ಇಲ್ಲ, ವಿಷ್ಣುವಿಗಿಂತಲೂ ಉತ್ತಮವಾದ ಧರ್ಮ ಯಾವುದೂ ಇಲ್ಲ, ವಿಷ್ಣುವನ್ಗಿಂತ ಬೇರೆ ಯಾವ ಮಂತ್ರ ಇಲ್ಲ ಅಂತ ಹೇಳಿ ರುದ್ರದೇವರು ಯಾವಾಗ ಹೇಳಿದರೋ ಆಗ ಪಾರ್ವತೀ ದೇವಿ ಹೇಳ್ತಾ ಇದ್ದಾಳೆ, ಬಹಳ ಸಂತೋಷ ಆಗಿದೆ ನಿಮ್ಮ ಮಾತನ್ನ ಕೇಳಿ. ಅದಕ್ಕೆ ಹೇಳ್ತಾಳೆ, ಯನ್ಮೇದಂ ಶ್ರುತಂ ಸ್ತೋತ್ರಂ ತ್ವತ್ರಹಸ್ಯಂ ಸುದುರ್ಲಭಂ. ನಿಮ್ಮ ಬಾಯಿಂದ ನಾನು ಕೇಳಿರುವಂತಹ ಈ ರಹಸ್ಯತಮವಾಗಿರುವಂತಹ ಈ ಸ್ತೋತ್ರ ಕೇಳಿ ನನಗೆ ಬಹಳ ಆನಂದ ಆಗಿದೆ. ಮುಂದೆ ಹೇಳ್ತಾಳೆ, ತತಃ ಪರಂ ಕಿಮಧಿಕಂ ಪರಂ ಶ್ರೀ ಪುರುಷೋತ್ತಮ ತಮ ವಿಜ್ಞಾನಾಯ ಕಮ್ಮೂಢ ಯಜಂತೆ ಜ್ಞಾನಮಾನಿನಃ. ಪುರುಷೋತ್ತಮನ ಗುಣಗಾನವನ್ನ ನೀವಿವತ್ತು ನನಗೆ ತಿಳಿಸ್ಕೊಟ್ಟಿದ್ದೀರಿ. ಮೂಢರಾಗಿರುವಂಥವರು ಇದನ್ನ ತಿಳಿಯೋದಿಲ್ಲ, ಜ್ಞಾನಿಗಳಿಗೆ ಮಾತ್ರ ಇದು ರುಚಿಸುವಂಥದ್ದು, ಜ್ಞಾನಿಗಳು ಮಾತ್ರ ಇದನ್ನು ತಿಳಿದು ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಪಾರ್ವತೀ ದೇವಿ ಹೇಳ್ತಾಳೆ, ಸ್ವಾಮಿ ನೀವತ್ತೆಷ್ಟೆಲ್ಲ ಹೇಳಿದ್ದೀರಲ್ಲ, ಇಲ್ಲಿವರೆಗೂ ನಂಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಪ್ರಕಾಶಿತೋ ನಮೇ ಯಸ್ಮಾತ್, ಇವತ್ತು ನೀವು ಪ್ರಕಾಶನ ಮಾಡಿದ್ದೀರಿ, ನನಗೆ ಹೇಳಿಕೊಟ್ಟಿದ್ದೀರಿ, ಅದರಿಂದ ನಾನು ದಿವ್ಯ ಶಕ್ತಿಯ ದಿವ್ಯವಾದ ಶಕ್ತಿಯನ್ನು ಪಡಿತಾ ಇದ್ದೀನಿ. ಎಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ, ಅಹೋ ಸರ್ವೇಶ್ವರೋ ವಿಷ್ಣು ಸರ್ವದೇವೋತ್ತಮೋತ್ತಮ, ಎಲ್ಲ ದೇವತೆಗಳಲ್ಲಿ ಸರ್ವೋತ್ತಮನಾದ ದೇವತೆ ಆ ವಿಷ್ಣುವನನ್ನ ಸ್ತೋತ್ರ ಮಾಡ್ತಾ ಇದ್ದೀವಿ. ಯಾರು ಇದನ್ನ ಹೇಳ್ತಾರೋ ಭವದಾದಿ ಗುರೋರ್ ಮೂಢೈಹಿ ಸಾಮಾನ್ಯ ಇವ ವೀಕ್ಷತೆ. ಸಾಮಾನ್ಯರಿಗೆ ಸಾಮಾನ್ಯವಾಗೇ ಕಾಣುತ್ತೆ. ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೆಲವರ ದೃಷ್ಟಿಯಲ್ಲಿ ಅದು ಸಾಮಾನ್ಯವಾಗೇ ಇರ್ತದೆ. ಯಾಕೆ ಅವರು ಸಾಮಾನ್ಯವಾಗಿರ್ತಾರೆ, ಹಾಗಾಗಿ ಅವರು ನೋಡುವ ದೃಷ್ಟಿನೂ ಸಾಮಾನ್ಯವಾಗೇ ಇರ್ತದೆ. ಜ್ಞಾನಿಗಳ ಸ್ವಭಾವ ಹಾಗಲ್ಲ. ಜ್ಞಾನಿಗಳು ಗುಣವನ್ನ ಮಾತ್ರ ತೆಗೆದುಕೊಳ್ಳುತ್ತಾರೆ, ದೋಷವನ್ನ ಬಿಟ್ಬಿಡ್ತಾರೆ. ಆಶ್ಚರ್ಯಕರವಾಗಿರುವಂತಹ ಮಹಿಮೆಯನ್ನು ತಿಳಿಸ್ತಾ ಇದ್ದೀರಿ. ಮಹಿಮಾಯ, ಈ ಮಹಾತ್ಮೆಯನ್ನ ಭಜಮಾನ್, ಯಾರು ಭಜಂತೆ ಭಜನೆ ಮಾಡ್ತಾರೋ, ಸ್ತೋತ್ರ ಮಾಡ್ತಾರೋ ಅವರಿಗೆ ದ್ವಿಷತೋಪಿ ವ್ರತ ಪಾಪ, ಎಲ್ಲ ಪಾಪಗಳಿಂದ ಪರಿಹಾರವಂತಾರೆ. ನೋಪೇಕ್ಷಂತೆ ಕ್ಷಮಾನ್ವಿತಾಹ, ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ ವಿಶೇಷವಾಗಿ ಭಗವಂತನ ಅನುಗ್ರಹ ಪಡಿತಾರೆ. ಇನ್ನೂ ಒಂದು ಮಾತು ಹೇಳ್ತಾಳೆ ಪಾರ್ವತೀ ದೇವಿ, ಮಯಾಪಿ ಬಾಲ್ಯೆ ಸ್ವಪಿತು ಪ್ರಜಾ ದೃಷ್ಟ ಬುಭುಕ್ಷಿತ. ನಾನೂ ಕೂಡ ಬಾಲ್ಯದಲ್ಲಿ ನನ್ನ ತಂದೆಯ ಪ್ರಜೆಗಳು ಇವರೆಲ್ಲ ಕಷ್ಟಪಡೋದನ್ನ ನಾನು ನೋಡ್ತಾ ಇದ್ದೆ. ಏನಾದ್ರೂ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಅನ್ಕೊಂಡಿದ್ದೆ. ದುಃಖದಿಂದ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಈ ಉಪಾಯವನ್ನು ನಾನು ತಿಳಿಸ್ಕೊಡ್ತೇನೆ. ಮುಂದೆ ಹೇಳ್ತಾಳೆ ಪಾರ್ವತೀ ದೇವಿ, ತಯಾ ವಿನಾತ ತ್ವತ್ ದೇವತ್ವಂ ಕೈಶ್ವರ್ಯಂ ಕ್ವ ಪರಿಗ್ರಹ. ನೋಡಿ ಎಷ್ಟೆಲ್ಲ ಹೇಳ್ತಾಳೆ ಪಾರ್ವತೀ ದೇವಿ. ಇಲ್ಲಿವರೆಗೂ ನೀವು ನನಗೆ ಉಪದೇಶವನ್ನ ಮಾಡಿದ್ದೀರಿ, ಉಪದೇಶದ ಬಲದಿಂದ ನಾನು ಆ ಎಲ್ಲ ನಾಮಗಳನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿನ್ನನ್ನೇ ಸ್ಮರಿಸ್ತಾ ಇದ್ದೆ ಇಲ್ಲಿವರೆಗೂ. ಜೊತೆಗೆ ನಾನು ಲಕ್ಷ್ಮೀನಾರಾಯಣರ ವಿಶೇಷವಾಗಿ ಸೇವೆಯನ್ನ ಮಾಡ್ತೀನಿ. ಹೇಳ್ತಾಳೆ, ಸಚ ಸಂಸಾರ ಕೈ ಸರ್ವಲೋಕೈಕ ನಾಯಕ ವಶಗಾ ಕಮಲಾಯಸ್ಯ ತ್ಯಕ್ವಾ ತ್ವಾಮಪಿ ಶಂಕರ.
ಸರ್ವಲೋಕಕ್ಕೆ ಒಡೆಯನಾಗಿರುವಂತಹ ಭಗವಂತನ ಅನುಗ್ರಹವನ್ನ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಕಸ್ತೇನ ತುಲ್ಯತಾ ಮೇತಿ ದೇವದೇವೇನ ವಿಷ್ಣುನ. ಭಗವಂತನ ಮಹಿಮೆಯನ್ನ ಹೇಳ್ತಾ ಇದ್ದಾಳೆ ಪಾರ್ವತೀದೇವಿ. ಹುಟ್ಟು ಸಾವುಗಳು ಭಗವಂತನಿಗಿಲ್ಲ. ಸ್ವತಂತ್ರನಾಗಿರುವಂತವನು ಭಗವಂತ. ಸ್ವಾರ್ಥ ಅನ್ನೋದು ಅವನ ಹತ್ರ ಏನೂ ಇಲ್ಲ. ನಾಸ್ಯ ಜನ್ಮನ ವಾ ಮೃತ್ಯು ನಾ ಪ್ರಾಪ್ಯಂ ಸ್ವಾರ್ಥಮೇವ ಚ. ಭಗವಂತನಿಗೆ ಅವ್ಯಾವೂ ಇಲ್ಲ. ಅಷ್ಟೇ ಅಲ್ಲ, ಈ ನಾಮಗಳನ್ನ ಯಾರು ನಿತ್ಯದಲ್ಲಿ ಜಾಗರೂಕರಾಗಿದ್ದ ಹೇಳ್ತಾರೋ ಅವರಿಗೆ ಶಕ್ನೋಮಿ ಪಠಿತುಂ ನ ಚೇತ್. ಬಹಳ ಜಾಗರೂಕವಾಗಿ ಹೇಳಬೇಕಂತೆ. ಒಂದೊಂದು ನಾಮಗಳು ಅಷ್ಟು ವಿಶೇಷವಾದದ್ದು. ವಿಷ್ಣು ಸಹಸ್ರನಾಮ ಏತತ್ ಪ್ರತ್ಯಹಂ ವೃಷಭಧ್ವಜ. ವಿಷ್ಣು ಸಹಸ್ರನಾಮ ಅಂತ ಇದನ್ನು ಕರೀತಾ ಇದ್ದಾರೆ. ಅಷ್ಟೇ ಅಲ್ಲದು ವಿಶೇಷವಾಗಿ ಒಂದೊಂದು ನಾಮಗಳನ್ನು ಉಚ್ಚಾರ ಮಾಡಿದ್ರು. ನಾಮ್ನೇಕೇನತು ಏನಸ್ಯ ತತ್ಫಲಂ ಬ್ರೂಹಿ ಮೇ ಪ್ರಭೋ. ಇಷ್ಟೂ ನಾಮಗಳನ್ನ ನಿತ್ಯದಲ್ಲಿ ಹೇಳಲಿಕ್ಕೆ ನಮಗಾಗೋದಿಲ್ಲಪ್ಪ. ನಾವೇನಾದ್ರೂ ಒಂದು ಉಪಾಯ ಇದ್ರೆ ಹೇಳು. ನಮಗೆ ಪೂರ್ಣವಾದ ಪುಸ್ತಕವನ್ನ ಹೇಳಿ ಅಂತ ಯಾರಾದ್ರೂ ಕೊಟ್ರೆ ಸಾರಾಂಶ ಹೇಳಿಬಿಡ್ರಿ ಅಂದ್ಬಿಡ್ತಾರೆ. ಪೂರ್ಣ ಓದ್ಲಿಕ್ಕೆ ನಮಗೆ ಸಮಯ ಇಲ್ಲ, ಅಷ್ಟೆಲ್ಲಾ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಏನ್ ಮಾಡಬೇಕು? ಅದಕ್ಕೊಂದು ಒಳ್ಳೆ ಉಪಾಯ ಹೇಳಿ. ಒಂದೇ ನಾಮ ಆಗಿರಬೇಕು, ಎಲ್ಲಾ ನಾಮಗಳನ್ನು ಹೇಳಿದಂತಹ ಫಲ ನಮಗೆ ಬರಬೇಕು ಅಂತ ಪಾರ್ವತೀ ದೇವಿ ನಮ್ಮ ಪರವಾಗಿ ಕಲಿಯುಗ ಜನದ ಸ್ವಭಾವವನ್ನು ತಿಳಿದು ಆ ಪ್ರಾರ್ಥನೆಯನ್ನ ಮಾಡಿದ್ದಾಳೆ. ನಾಮ್ನೇಕೇನ, ಒಂದೇ ನಾಮ ಆಗಿರಬೇಕು, ಈ ಎಲ್ಲಾ ನಾಮಗಳ ಫಲ ಬರಬೇಕು ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ. ಇದು ಪ್ರಖ್ಯಾತವಾಗಿರುವಂತಹ ಶ್ಲೋಕ. ಅದು ಪದ್ಮಪುರಾಣದಲ್ಲಿ ಬಂದಿರುವಂಥದ್ದು. ರುದ್ರದೇವರು ಹೇಳ್ತಾ ಇದ್ದಾರೆ, ಮಹದೇವೋವಾಚ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶ ಮಾಡಿರುವಂತದ್ದು ರಾಮನಾಮ. ಇದನ್ನೇ ಜಗನ್ನಾಥದಾಸರು ಬೇಕಾದಷ್ಟು ಪದ್ಯಗಳಲ್ಲಿ ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ. ದಾಸರು ಹೇಳಿದ್ದನ್ನು ನಾವು ಕಾಣಬಹುದು. ಪುರಂದರದಾಸರು, ವಿಜಯದಾಸರು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಸೋಮಶೇಖರ ತನ್ನ ಭಾಮಿಗೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ. ಇದೇ ಮಂತ್ರ, ರಾಮ ಮಂತ್ರವನ್ನ ಮಹಾರುದ್ರ ದೇವರು ಪಾರ್ವತೀ ದೇವಿಗೆ ಉಪದೇಶವನ್ನ ಮಾಡಿದ್ದಾರೆ. ಮನೋಹರವಾಗಿರುವಂತಹ ಶ್ರೇಷ್ಠವಾದ ಮೋಕ್ಷವನ್ನೇ ಕೊಡುವಂತಹ ನಾಮ ಅದು ರಾಮನಾಮ. ಮೋಕ್ಷವನ್ನೇ ಕೊಡ್ತಾ ಇದೆ. ನಾನು ನಿತ್ಯದಲ್ಲಿ ಜಪ ಮಾಡ್ತೀನಿ. ಈ 1000 ನಾಮಗಳಿಗೆ ಸಮನಾಗಿರುವಂಥದ್ದು ರಾಮನಾಮ. ಆ ನಾಮವನ್ನ ನಿತ್ಯದಲ್ಲಿ ಯಾರು ಜಪ ಮಾಡ್ತಾರೋ ಅವರಿಗೆ ಈ ವಿಷ್ಣು ಸಹಸ್ರನಾಮವನ್ನ, ವಾಸುದೇವ ಸಹಸ್ರನಾಮವನ್ನು ಹೇಳಿದಂತಹ ಫಲ ಬರ್ತಾ ಇದೆ. ಪಾರ್ವತಿ, ಈ ರಾಮನಾಮವನ್ನು ನಿತ್ಯದಲ್ಲಿ ಜಪ ಮಾಡು. ಪೂರ್ಣ ನಿಂಗೆ ಹೇಳಲಿಕ್ಕಾಗೋಲ್ಲ, ಇಷ್ಟಾರೋ ಮಾಡು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. 1000 ನಾಮಗಳಿಗೆ, ಅನಂತವಾದ ನಾಮಗಳಿಗೆ ಸಮನಾಗಿರುವಂಥದ್ದು ರಾಮನಾಮ. ಸತ್ಯಪುರಾಣ ತೀರ್ಥರು 564 ಸೂತ್ರಗಳನ್ನು ಈ ರಾಮ ಶಬ್ದದಲ್ಲಿ ಇಟ್ಟಿದ್ದನ್ನು ನಾವು ಕಾಣ್ತೀವಿ. ಅಷ್ಟು ಎಲ್ಲವೂ ರಾಮನಾಮದಲ್ಲಿದೆ. ಇಂಥದ್ದಿಲ್ಲ ಅಂತ ಅನ್ನೋ ಹಾಗಿಲ್ಲ. ಇಡೀ ಬ್ರಹ್ಮಾಂಡವೇ ಆ 2 ಅಕ್ಷರಗಳಲ್ಲಿದೆ. ಹಾಗಾಗಿ ಸ್ತ್ರೀಯರು ನಿತ್ಯದಲ್ಲಿ ಈ ಶ್ಲೋಕವನ್ನ ಎಷ್ಟು ಸಾಧ್ಯನೋ ಅಷ್ಟು ಜಪ ಮಾಡಬೇಕು. ರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶ ಮಾಡಿರುವಂತಹ ದಿವ್ಯವಾದ ಮಂತ್ರ. ಕಲಿಯುಗದಲ್ಲಂತೂ ವಿಶೇಷವಾದ ಫಲವನ್ನು ಕೊಡುವಂತಹ ಮಂತ್ರ. ಈ ಮಂತ್ರವನ್ನು ಯಾರು ನಿತ್ಯದಲ್ಲಿ ಜಪ ಮಾಡ್ತಾರೋ, ಪಾರಾಯಣ ಮಾಡ್ತಾರೋ ಅವರಿಗೆ ಎಲ್ಲಾ ರೀತಿಯ ಸೌಖ್ಯ, ಅದು ಸಂತಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಎಲ್ಲವನ್ನೂ ಮಹಾರುದ್ರದೇವರು ಪಾರ್ವತೀ ದೇವಿ ವಿಶೇಷವಾಗಿ ಜಪ ಮಾಡಿರುವಂತಹ ರಾಮನಾಮ ಅದನ್ನು ಕೊಡ್ತಾ ಇದೆ. ಪದ್ಮಪುರಾಣದಲ್ಲಿ ರುದ್ರದೇವರ ಮತ್ತು ಪಾರ್ವತೀ ದೇವಿಯ ಸಂವಾದ ಉತ್ತರಖಂಡದಲ್ಲಿ ಬಂದಿರುವಂಥದ್ದು. ಅಲ್ಲಿ ಬಂದಿರುವಂಥದ್ದು ಈ ವಾಸುದೇವ ಸಹಸ್ರನಾಮ ಸ್ತೋತ್ರ.